ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಫಾಲ್ಸ್ ಯಾವ ರೀತಿ ಹಾಕೋದು ನೀಟಾಗಿ ಅನ್ನೋದನ್ನು ಹೇಳ್ಕೊಡ್ತೀನಿ. ಮತ್ತು ನಾನು ಎರಡು ಸೈಡು ಸ್ಟಿಚ್ನೇ ಮಾಡ್ಕೊಳ್ತೀನಿ. ಹೆಮ್ಮಿಂಗ್ ಮಾಡಲ್ಲ, ಸ್ಟಿಚ್ಚನ್ನೇ ಮಾಡ್ಕೊಳ್ತೀನಿ. ನೋಡಿ, ನಾನು ಕೈಯಲ್ಲೇ ಈ ರೀತಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಿಗಿನರ್ಸ್ ಆದರೆ ಟೇಪಲ್ಲಿ 24 ಇಂಚು ಬಿಟ್ಟು ಮತ್ತು ಅಲ್ಲಿಂದ ನೀವು ಶುರು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಫಾಲ್ಸನ್ನು ನಾನು ತೊಳೆದ್ಬಿಟ್ಟು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿ ಆದಮೇಲೆ ನೀವು ನೋಡಿ ಸೀದಾ ಯಾವುದು ಉಲ್ಟಾ ಯಾವುದು ಅಂತ ನೋಡಿಕೊಂಡು ಫಾಲ್ಸನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ, ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಸೀರೆ ತುದಿನಲ್ಲಿ ಫಾಲ್ಸನ್ನು ಇಟ್ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಡೈಲಿ ಸ್ಯಾರಿನ ಯೂಸ್ ಮಾಡೋ ಅಂಥವ್ರು, ಈಗ ಆಫೀಸ್ಗೆ ಹೋಗೋ ಅಂಥವ್ರು, ಟೀಚರ್ಸ್ಗಳೆಲ್ಲ ಈ ರೀತಿ ಫಾಲ್ಸನ್ನು ಹಾಕಿಸ್ಕೊಳ್ಬೇಕಾಗತ್ತೆ. ಎರಡೂ ಸೈಡು ನೀವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಫಾಲ್ಸು ಬೇಗ ಹಾಳಾಗಲ್ಲ. ಹೇಮಿಂಗ್ ಮಾಡಿದ್ರೆ ಡೈಲಿ ನಾವು ಸೀರೆನ ಯೂಸ್ ಮಾಡಿ ಮತ್ತು ತೊಳೆದಾಗ ಅದು ದಾರ ಕಿತ್ತೋಗೋಂಥ ಚಾನ್ಸಸ್ ಇರುತ್ತೆ. ನೀವು ಈ ರೀತಿಯೇ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬ ದಿನ ಫಾಲ್ಸು ಬಾಳಿಕೆ ಬರುತ್ತೆ. ನೋಡಿ, ನಾನು ಲಾಸ್ಟಲ್ಲಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಸೂಜಿನ ಒಳಗಡೆ ಬಿಟ್ಬಿಟ್ಟು ನೀವು ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನೋಡಿ, ಈ ರೀತಿ ಕರೆಕ್ಟಾಗಿ ನೀವು ಇಲ್ಲಿ ಒಂದು ಲೆವೆಲ್ ತೊಗೊಳ್ಬೇಕಾಗತ್ತೆ. ಈ ಸೈಡಲ್ಲಿ ನೀವು ಲೆವೆಲ್ ತೊಗೊಳ್ಳಿಲ್ಲ ಅಂದರೆ ಮತ್ತು ಸ್ಯಾರಿ ಫುಲ್ಲು ಸುಕ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ನೀವು ಬಟ್ಟೆನ ನೀಟಾಗಿ ಮಾಡ್ಕೊಳ್ಬೇಕು. ಇಲ್ಲೂ ಕೂಡ ಸೂಜಿನ ಒಳಗಡೆ ಬಿಟ್ಟು ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಕೈನ ನೀವು ಫಾಲ್ಸ್ ಮೇಲೆ ಇಟ್ಕೊಂಡು ನೀಟಾಗಿ ಬಟ್ಟೆ ಸುಕ್ ಬರ್ದೇ ಇರೋ ರೀತಿ ನೋಡ್ಕೊಳ್ಬೇಕು. ನೋಡಿ, ಹೀಗೆ ಎರಡೂ ಸೈಡು ಸ್ಯಾರಿ ಒಂದೇ ಲೆವೆಲಲ್ಲಿ ಇರಬೇಕು, ಆ ರೀತಿ ನೋಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನಿಧಾನವಾಗಿ ನೀವು ಸ್ಟಿಚ್ಚನ್ನು ಹಾಕ್ಕೊಂಬರ್ಬೇಕು. ನೋಡಿ, ಈ ರೀತಿ ನೀಟಾಗಿ ಮಾಡ್ಕೊಳ್ತಾ ಇರಬೇಕು ಆವಾಗ ಫಾಲ್ಸನ್ನು. ಈ ಕೈನ ಹೀಗೆ ಇಟ್ಕೊಳ್ಬೇಕು ನೀವು ಫಾಲ್ಸ್ ಮೇಲೆ. ಕೆಳಗಡೆ ಬಟ್ಟೆನೂ ಕೂಡ ನೀವು ಸೀರೆನ ಕರೆಕ್ಟಾಗಿ ಒಂದು ಲೆವೆಲ್ಗೆ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕಾಗುತ್ತೆ. ನೀವು ಅಲ್ಲೇ ಒಂದೊಂದು ಸಲ ನೋಡ್ಕೊಳ್ಬೇಕು. ಮಿಡಲಲ್ಲಿ ಸ್ಟಿಚ್ ಮಾಡಿ ಆದಮೇಲೆ ನೋಡ್ಕೊಳ್ಬೇಕಾಗತ್ತೆ, ಎಲ್ಲಾದರೂ ಸೊಕ್ಕು ಬರ್ತಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಸಿಂಪಲ್ ಸೀರೆಗಳಿಗೆ ನೀವು ಈ ರೀತಿ ಫಾಲ್ಸನ್ನು ಹಾಕ್ಕೊಡಿ. ಇಲ್ಲ ಗ್ರ್ಯಾಂಡ್ ಸೀರೆಗೆಲ್ಲ ಹೇಮಿಂಗ್ ಮಾಡಿ ಹಾಕ್ಕೊಡಿ. ಅದು ಯಾವಾಗಲೂ ಒಂದೊಂದು ಸಲ ಯೂಸ್ ಮಾಡ್ತಾರಲ್ಲ, ಆ ರೀತಿ ಸೀರೆಗಾದರೆ ಹೇಮಿಂಗ್ ಮಾಡಿದ್ರೆ ಆಗುತ್ತೆ. ಡೈಲಿ ಯೂಸ್ ಸೀರೆಗೆ ನೀವು ಈ ರೀತಿಯೇ ಫಾಲನ್ನು ಹಾಕ್ಕೊಡ್ಬೋದು ಕಸ್ಟಮರ್ಗೆ. ಅವರನ್ನು ಕೇಳಿಬಿಟ್ಟು ನೀವು ಈ ರೀತಿ ನೀಟಾಗಿ ಹಾಕ್ಕೊಡಿ. ನೋಡಿ, ನೀಟಾಗಿ ಬಂದಿದೆ. ನಾನು ಫುಲ್ಲು ಸ್ಟಿಚ್ ಆದಮೇಲೆ ತೋರಿಸ್ತೀನಿ. ನೋಡಿ, ಇವಾಗ ಇದು ಫುಲ್ ಆಗಿದೆ. ಲಾಸ್ಟಲ್ಲೂ ಕೂಡ ನಾವೇನು ಅರ್ಧ ಇಂಚು ಫೋಲ್ಡ್ ಮಾಡಿರ್ತೀವಿ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಈ ತುದಿನಲ್ಲಿ ಸ್ವಲ್ಪ ಒಳಗಡೆಗೆ ಮಡ್ಚಿಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಈ ಮೂಲೆನಲ್ಲೂ ಅಷ್ಟೇ ಸೂಜಿನ ಒಳಗಡೆ ಬಿಟ್ಟು ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಲಾಸ್ಟಲ್ಲಿ ಒಂದು ಸಲ ಲಾಕ್ ಮಾಡಿಬಿಡೋಣ. ಲಾಕ್ ಮಾಡಿಬಿಟ್ಟು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ನೀವು ನೀಟಾಗಿ ಫಾಲ್ಸನ್ನು ಹಾಕಿ ಕಸ್ಟಮರ್ಗೆ ತೋರಿಸಿ ಅವರು ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ನಾವು ಈ ರೀತಿ ಫಾಲ್ಸ್ ಹಾಕೋದ್ರಿಂದ ದಿನಕ್ಕೆ 15ರಿಂದ 20 ಫಾಲ್ಸನ್ನು ಹಾಕ್ಕೊಳ್ಬೋದು. ನೋಡಿ, ತುಂಬ ನೀಟಾಗಿ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.